ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ನನಗೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಒಂದು ಕಿಚನ್ ಮೇಕ್ ಓವರ್ನ ನಿಮಗೆಲ್ರಿಗೂ ಪರಿಚಯ ಮಾಡಿಸ್ಕೊಡೋಣ ಅಂಥೇಳಿ ನನ್ನ ಒಂದು ಕಿಚನ್ ಟೂರ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ಬನ್ನಿ ತೋರಿಸ್ತೀನಿ. ಈ ಕಡೆ ಎಂಟ್ರೆನ್ಸ್ ಬಂದರೆ ಮಾಮ್ಸ್ ಕಿಚನ್ ಮಾಮ್ಸ್ ರೂಲ್ಸ್ ಅಂತೇಳಿ ಹಾಕಿದ್ದೀವಿ. ಇದು ತುಂಬ ಇಷ್ಟ ಆಯಿತು ನನಗೆ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಅವರ ಒಂದು ರೂಲ್ಸ್ ಅಲ್ಲೇ ನಡೆಯೋದು. ಹಾಗಾಗಿ ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಒಂದು ಸ್ಟೋರೇಜ್ ರೂಮ್ ಇದೆ, ತೋರಿಸ್ತೀನಿ. ಈ ಸ್ಟೋರೇಜ್ ರೂಮಲ್ಲಿ ಈ ರೀತಿ ಬಾಕ್ಸ್ಗಳು, ಪೂಜಾ ಸಾಮಾನು ಅದಕ್ಕೆಲ್ಲ ಜೋಡಿಸಿ ಇಟ್ಕೊಂಡಿರೋ ಅಂಥದ್ದು. ಸೊ ಇದೊಂದು ಪುಟ್ಟದಾದಂಥ ಒಂದು ಸ್ಟೋರೇಜ್ ರೂಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಕಡೆ ಸಿಂಕು ಮತ್ತು ಅಕ್ವಾಗಾರ್ಡ್ ಇದೆ. ಇದ್ರ ಕೆಳಗಡೆ ಇಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿದ್ದೀವಿ. ಸೊ ಅಲ್ಲೊಂದು ಡಿಶ್ ವಾಷರು. ಸೊ ಈ ಕಡೆ ಒಂದು ರ್ಯಾಕ್ ಬರುತ್ತೆ, ಈ ಕಡೆ ಒಂದು ರ್ಯಾಕು. ನೆಕ್ಸ್ಟು ಇಲ್ಲೊಂದು ದೊಡ್ಡದಾದ ಒಂದು ಕಿಟಕಿ, ವಿಂಡೋ ಬಿಟ್ಟಿದ್ದೀವಿ. ಸೊ ಈ ಕಡೆ ಚಿಮಣಿ ಹಾಕ್ಸ್ಬೇಕಿತ್ತು, ನಾನೇ ಬೇಡ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ವಿಂಡೋನೇ ದೊಡ್ಡದಾಗಿರ್ಬೇಕಾದ್ರೆ ಇಲ್ಲಿ ನಾವು ಏನೇ ಒಂದು ಒಗ್ಗರಣೆ ಹಾಕೋದಾಗಲಿ ಹೊಗೆ ಆಗಲಿ ಗಾಳಿಗೆ ಆ ಕಡೆನೇ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಡೆಡ್ ವೇಸ್ಟು ಅಂತೇಳಿ ಚಿಮಣಿ ಬೇಡ ಅಂತ ಹೇಳಿದೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಸ್ಟವ್ ಇಟ್ಕೊಂಡಿದ್ದೀವಿ. ಅದ್ರ ಕೆಳಗಡೆ ಸ್ಪೂನ್ಸು, ಸಾರಿ ಸೌಟು ಅನ್ನೋದಕ್ಕೆ ಎಲ್ಲ ಒಂದು ರ್ಯಾಕಲ್ಲಾದರೆ ಈ ಕಡೆ ಬಾಕ್ಸ್ ಮತ್ತು ಪ್ಲೇಟ್ಗಳೆಲ್ಲ ಒಂದು ರ್ಯಾಕಲ್ಲಿ. ನೆಕ್ಸ್ಟ್ ಈ ಕಡೆನೂ ಪ್ಲೇಟ್ಸ್ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ಈ ರೀತಿಯಾದಂಥ ರಿಂಗ್ ಸ್ಟ್ಯಾಂಡ್ ಕೂಡ ಇದೆ. ಸೊ ಇದರಲ್ಲಿ ನಾವು ಸಾಲ್ಟು ಕೆಳಗಡೆ ಸ್ಟೆಪ್ಪಲ್ಲಿ ಸಾಲ್ಟು ಮತ್ತು ಅರಿಶಿನ ಪುಡಿ, ಆಯಿಲು ಆ ಥರ ಇಟ್ಟಿದ್ದೀವಿ. ಮೇಲ್ಗಡೆ ಜಾರ್ಸ್ನೆಲ್ಲ ಇಟ್ಟಿದ್ದೀನಿ, ಮಿಕ್ಸಿ ಜಾರು. ಈ ಕಡೆ ಬಂದರೆ ಅವರ್ ಕಿಚನ್ ರೂಲ್ಸ್ ಅಂತೇಳಿ ಚೆನ್ನಾಗಿದೆ ಅಂತೇಳಿ ನನಗೆ ಅನ್ನಿಸ್ತು, ಅದನ್ನು ಹಾಕಿರೋ ಅಂಥದ್ದು. ಮೇಲ್ಗಡೆ ಸ್ಪೈಸಿ ಜಾರ್ಸ್ನ ಇಟ್ಟಿದ್ದೀವಿ. ಸೊ ಅದ್ರ ಮೇಲೆಲ್ಲ ಬಾಕ್ಸ್ಗಳಿದ್ದಾವೆ. ಈ ಕಡೆ ಬಂದರೆ ಬೇಳೆ ಕಾಳುಗಳೆಲ್ಲ ಹಾಕಿ ಇಟ್ಟಿರೋದು, ಡ್ರೈ ಫ್ರೂಟ್ಸ್ ಎಲ್ಲ. ಈ ಕಡೆನೂ ಕೂಡ ಒಂದಿಷ್ಟು ಜಾರ್ಸ್ನ ಹಾಕಿ ಇಟ್ಟಿರೋ ಅಂಥದ್ದು. ಅದ್ರ ಮೇಲ್ಗಡೆನೂ ಕೂಡ ಬಾಕ್ಸಸ್ ಎಲ್ಲ ಇಟ್ಟಿದ್ದೀವಿ. ಮತ್ತು ಗ್ರೈಂಡರ್ ಇದೆ, ಬಾಕ್ಸಸ್ ಕೂಡ ಇದ್ದಾವೆ. ಸೊ ಈ ಕಡೆನೂ ಅಷ್ಟೇ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಈ ಕಡೆ ಹೋದರೆ ಈ ಕಡೆನೂ ಕೂಡ ಪಾತ್ರೆಗಳು ಅವು ಇವು ಅಂತೇಳಿ ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ದೀವಿ. ಸೊ ಇದಿಷ್ಟು ನನ್ನ ಒಂದು. ಈ ಕಡೆ ಬಂದರೆ ಒಂದು ಸ್ಪೂನ್ ರ್ಯಾಕ್ ಇದೆ, ಮತ್ತು ಆ ಕಡೆ ಒಂದು ಕುಟಾಣಿ ಇಟ್ಟಿದ್ದೀನಿ. ಮತ್ತು ಮನಿ ಪ್ಲ್ಯಾಂಟು ಇದ್ದರೆ ಒಳ್ಳೇದು ಮನೆ ಒಳಗಡೆ ಅಂತೇಳಿ ಇಟ್ಟಿರೋ ಅಂಥದ್ದು. ಸೊ ಅವರ್ ಕಿಚನ್ ರೂಲ್ಸ್ ಇದೆಲ್ಲ ಸ್ಪೈಸಿ ಜಾರ್ಸ್. ಈ ಕಡೆನೂ ಅಷ್ಟೇ ಎಲ್ಲ ಜ್ಯೂಸ್ ಜಾರ್ಸ್ಗಳು, ಗ್ಲಾಸಸ್ಗಳೆಲ್ಲ ಹಾಕಿ ಇಟ್ಟಿರೋ ಅಂಥದ್ದು. ಸೊ ಈ ಕಡೆ ಒಂದು ಬುದ್ಧಂದೊಂದು ಸ್ಟ್ಯಾಚು ಇಟ್ಟಿದ್ದೀನಿ. ಸೊ ಅದ್ರ ನೆಕ್ಸ್ಟ್ ಇದು ಮಿಕ್ಸಿ. ಇದು ಮಿಕ್ಸಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಲಾಗು ಕೂಡ ಮಾಡಿದ್ದೀನಿ, ತುಂಬ ವರ್ತ್ ಅಂತ ಅನ್ನಿಸ್ತು ನನಗೇನೋ. ಸೊ ಈ ಕಡೆ ಬಂದರೆ ಒಂದು ಫ್ರಿಜ್ಜು, ಸ್ಯಾಮ್ಸಂಗ್ ಫ್ರಿಜ್ಜು. ಸೊ ಇದ್ರದ್ದು ತೋರಿಸ್ಬಿಡ್ತೀನಿ ಏನೇನು ಇಟ್ಟಿದ್ದೀನಿ ಅಂತ. ಸೊ ಈ ಕಡೆ ಬಂದರೆ ಒಂದಿಷ್ಟು ನೇಲ್ ಪಾಲಿಶ್ಗಳು ಡ್ರೈ ಆಗಬಾರ್ದು ಅಂತೇಳಿ. ಆಮೇಲೆ ವೆಟ್ ವೈಪ್ಸ್ ಇಟ್ಟಿದ್ದೀನಿ. ನೆಕ್ಸ್ಟು ಫುಡ್ ಕಲರು, ಆಮೇಲೆ ನಿಂಬೆಹಣ್ಣು ಅರ್ಧ ಹೋಳು ಈ ರೀತಿ ಫ್ರಿಜ್ಜಲ್ಲಿ ಹಾಕಿಟ್ರೆ ಏನು ಸ್ಮೆಲ್ ಬರಲ್ಲ ಅನ್ನೋದಕ್ಕೋಸ್ಕರ ಹಾಕಿಟ್ಟಿರೋ ಅಂಥದ್ದು. ಸೊ ನೆಕ್ಸ್ಟು ಇಲ್ಲಿ ಹಾಲು, ಮೊಸರು, ತುಪ್ಪ ಹಾಕಿಟ್ಟಿದ್ದೀನಿ. ಮತ್ತು ತರಕಾರಿನೆಲ್ಲ ಈ ರೀತಿ ತಂದ ತಕ್ಷಣ ವಾಶ್ ಮಾಡಿ ಕವರಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಬಿಡ್ತೀನಿ. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಉಳಿದಿರೋ ಅಂಥ ಬೇಳೆಕಾಳುಗಳನ್ನ ಈ ಕಡೆ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ಇಲ್ಲಿ ಈ ಸೈಡ್ ಬಂದರೆ ಈ ಸಾಂಬಾರು ಪುಡಿ ಪ್ಯಾಕೆಟು, ಗರಂ ಮಸಾಲ ಪ್ಯಾಕೆಟ್ಸ್ ಬರುತ್ತಲ್ವ, ಅದು ಒಂದು ಉಪ್ಪಿನಕಾಯಿ, ಸಾಸು, ಬೋರ್ಮಿಟ, ಸಾಂಬಾರು ಪುಡಿ ಇಷ್ಟು ಈ ಕಡೆ ಒಂದು ಕೆಳಗಡೆ ಸ್ಟೆಪ್ಪಲ್ಲಿ. ಮೇಲ್ಗಡೆ ನೋಡೋದಾದರೆ ಹಾಲಿನ ಕೆನೆನ ಸ್ಟೋರ್ ಮಾಡಿಟ್ಟಿದ್ದೀನಿ. ಅದು ಬಿಟ್ಟರೆ ಇಲ್ಲೊಂಚೂರು ಸಾಂಬಾರು ಪುಡಿ ಅದನ್ನು ಹಾಕಿ ಇಟ್ಟಿರೋ ಅಂಥದ್ದು. ಇದು ಕುಲ್ಫಿ ಐಸ್ ಮಾಡಲಿಕ್ಕೆ ಅಂಥೇಳಿ ಅಷ್ಟೇ. ಈ ಕಡೆ ಬಂದರೆ ಐಸ್ನ ಮಾಡಿದಾಗ ತೆಗಿಯುವಂಥದ್ದು ಇದು. ಅದು ಮೊಸರು ಮಾಡೋದು ಹೇಳ್ತಾ. ಸೊ
ಸೊ ನೆಕ್ಸ್ಟ್ ಇದ್ರ ವಿಶೇಷ ಏನಂತ ಹೇಳಿದ್ರೆ ಮತ್ತೆ ಇದು ಸ್ಯಾಮ್ಸಂಗ್ ಅವರ ಕರ್ಡ್ ಮಿಸ್ಟ್ರೋ ಅಂತೇಳಿ. ಸೊ ಇದರಲ್ಲಿ ನಾವು ಹಾಲು ಹಾಕಿ 1 ಲೀಟರ್ ಹಾಲು ಹಾಕಿ ಎಪ್ಪಾಕಿಟ್ರೆ ಒಂದು 6 ಅವರ್ ಆದಮೇಲೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಮೊಸರಾಗುತ್ತೆ. ಇದರಲ್ಲಿ ಆಪ್ಷನ್ಸ್ ಇದೆ, ಥಿಕ್ನೆಸ್ಸು, ಆಮೇಲೆ ಸಾಫ್ಟಾಗಿ ಬರಬೇಕು, ಆ ರೀತಿಯಾಗಿ ಇದರಲ್ಲಿ ಆಪ್ಷನ್ಸ್ ಇದೆ. ನಾವು ಸೆಟ್ ಮಾಡ್ಕೊಂಡಿಟ್ರೆ 6 ಅವರಿಗೆ ಆಗಿಬಿಡುತ್ತೆ ಮೊಸರು, ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ನನ್ನ ಒಂದು ಕಿಚನ್ ಯಾವ ರೀತಿ ನಾನು ಇಟ್ಕೊಂಡಿದ್ದೀನಿ ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ಒಂದು ನನ್ನ ಒಂದು ಕಿಚನ್ ಟೂರ್ ಅಂತ ಹೇಳ್ಬೋದು. ಸೊ ನನಗೆ ಏನಂತ ಹೇಳಿದ್ರೆ ಕಿಚನ್ ತುಂಬಾ ಆಡಂಬರವಾಗಿ ಜಾತ್ರೆ ಥರ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿ ಈ ರೀತಿಯಾಗಿ ಮೇಂಟೈನ್ ಮಾಡಲಿಕ್ಕೂ ನನಗೂ ಈಸಿ ಆಗುತ್ತೆ. ಸೊ ಹಾಗಾಗಿ ಇಷ್ಟೇ ನೀಟಾಗಿ, ಆಮೇಲೆ ಈ ಲೈಟಿಂಗ್ಸು, ಫ್ಲವರ್ಸು ಅದನ್ನೆಲ್ಲ ಹಾಕಿಬಿಟ್ಟು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟೇ ಫೈನಾಗಿ ಸಿಂಪಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ನನ್ನ ಒಂದು ಕಿಚನ್ ಟೂರ್ ಅಂತ ಹೇಳ್ಬೋದು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಹಾಗೆಯೇ ಮತ್ತಷ್ಟು ವೀಡಿಯೋಸೊಂದಿಗೆ ನಿಮ್ಮ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಾಯ್.